ಹಾಯ್ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ನಿಮಗೆ ಮಟ್ರ್ ಪಲಾವ್ ಅಂದರೆ ರೆಸ್ಟೋರೆಂಟ್ ಸ್ಟೈಲ್ ಆಗಿರುವಂಥ ಮಟ್ರ್ ಪಲಾವ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವೆಜಿಟೇಬಲ್ಸ್ ಯಾವುದು ಎಷ್ಟು ಬೇಕೋ ಹಾಕ್ಕೋಬೋದು ನೀವು. ನಾನು ಕ್ಯಾಬೇಜು, ಸೊ ಟೊಮ್ಯಾಟೊ, ಆನಿಯನ್, ಕ್ಯಾರೆಟ್, ಬಟಾಟೆ, ಕ್ಯಾಪ್ಸಿಕಮ್. ವೀಕ್ಷಕರೇ, ಮಟರ್ ಹಾಕ್ಕೋತಿದ್ದೀನಿ. ಈ ಗ್ಯಾರ್ಬೇಜನ್ನು ಇದೆ, ಇದು ಆಪ್ಷನಲ್ಲು. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಇಷ್ಟು ಹಾಕ್ಕೊತಿದ್ದೀನಿ, ಇಷ್ಟು ಕ್ವಾಂಟಿಟಿಲಿ ಮಟ್ರ್ ಹಾಕ್ತಾಯಿದ್ದೀನಿ. ಮಟ್ರ್ ಪಲಾವ್ ಅಂತ ನೋಡಿ. ಕೊತ್ತಂಬರಿ ಸೊಪ್ಪು, ಸೊ ಬೆಳ್ಳುಳ್ಳಿ ಫ್ಲೇವರಿಗೆ ಬೀಸ್ಕೋಬೇಕು ಮಸಾಲೆಗೆ. ಇದು ಮಸಾಲೆ ಐಟಮ್ಸು. ಪಲಾವ್ ಎಲೆ, ಮೆಣಸು, ಖಾರಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಮೆಣಸು, ಇದು ಫ್ಲವರ್ನು ಕೂಡ ಹಾಕ್ಕೋತಿದ್ದೀನಿ. ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಎಲ್ಲ ಹಾಕ್ಕೋಬೋದು. ಸೊ ನಾನು ಇದನ್ನು ಹಾಕ್ಕೋತಿದ್ದೀನಿ. ಸೊ ಕೊತ್ತಂಬರಿ, ಏಲಕ್ಕಿ, ಸ್ಟಾರ್ ಹೂವು ಮತ್ತು ಲವಂಗ, ಚಕ್ಕೆ ಎಲ್ಲವನ್ನು ಕೂಡ ನಾನು ಹುರಿದಿಟ್ಕೊಂಡಿದ್ದೀನಿ. ಹಾಗೇನೂ ಹಾಕ್ಬೋದು, ಹುರಿಬೇಕು ಅಂತೆಲ್ಲ, ಬಟ್ ನಾನು ಈ ಥರ ಹುರಿದಿಟ್ಕೊಂಡಿದ್ದೀನಿ. ಸಾಸಿವೆನ ಹಾಕ್ಕೋಬೇಕು. ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಸಾಸಿವೆ ಸ್ವಲ್ಪ ಸಿಡಿಬೇಕು ನೋಡಿ. ಪಲಾವ್ ಎಲೆ ಹಾಕ್ಕೋಬೇಕು ನೋಡಿ ವೀಕ್ಷಕರೇ. ಪಲಾವ್ ಎಲೆ ಕಾಣಿಸ್ತಾ ಇದೆಯಲ್ಲ, ಸಾಸಿವೆ ಸಿಡಿತಾ ಇದೆ ನೋಡಿ ವೀಕ್ಷಕರೇ. ಸೊ ಇವಾಗ ನಾವು ಆನಿಯನ್ ಹಾಕ್ಕೋಬೇಕು ನೋಡಿ. ಆನಿಯನ್ ಹಾಕಿ ಚೆನ್ನಾಗಿ ತೊಳಸ್ಕೋಬೇಕು. ಆನಿಯನ್ ಚೆನ್ನಾಗಿ ಬೇಯಬೇಕು ನೋಡಿ. ಸೊ ಮಟರ್ ಪಲಾವ್ ಆಗೋದ್ರಿಂದ ಸ್ವಲ್ಪ ಮಟರ್ ಮತ್ತು ಗೋಡಂಬಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ನಾನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ತೊಳಸ್ಕೋಬೇಕು. ಸೊ ಮಟರ್ ಪಲಾವ್ ಆಗೋದ್ರಿಂದ ಆದಷ್ಟು ಮಟರ್ ಕ್ವಾಂಟಿಟಿ ಜಾಸ್ತಿ ಇರಬೇಕು ನೋಡಿ ವೀಕ್ಷಕರೇ. ಚೆನ್ನಾಗಿ ಬೇಯಬೇಕು ಈರುಳ್ಳಿ ಮತ್ತು ಮಟರ್ ಎರಡೂ ಕೂಡ, ಹಾಗೆ ಇರಲಿ. ಚೆನ್ನಾಗಿ ತೊಳಸ್ಕೊಳ್ಳಿ ಕೊಡೋದು. ಸೊ ನಾನು ಆಲ್ರೆಡಿ ಸ್ವಲ್ಪ ಕಾಯಿ ತುರಿನ ಇಟ್ಕೊಂಡಿದ್ದೆ. ಸೊ ಈರುಳ್ಳಿ ಸ್ವಲ್ಪ ಫ್ಲೇವರಿಗೋಸ್ಕರ. ಸೊ ಹಾಗೆ ಟೊಮ್ಯಾಟೊ, ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿ ಟೊಮ್ಯಾಟೊ ಹಾಕ್ಕೋಬೇಕು. ಹಾಗೆ ಫ್ಲೇವರು ಬೆಳ್ಳುಳ್ಳಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ. ಇಷ್ಟು ಹಾಕ್ಕೊತಿದ್ದೀನಿ. ಖಾರಕ್ಕೆ ತಕ್ಕಂತೆ ಮೆಣಸು, ಹಸಿ ಮೆಣಸು, ಹಾಗೆ ನಾನು ಕೊತ್ತಂಬರಿ ಮತ್ತು ಪುದೀನ ಎರಡು ಮಿಕ್ಸ್ ಮಾಡಿ. ಪುದೀನ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಕೊಡುತ್ತೆ, ಅದು ಕೈ ಹೊಡೆಯುತ್ತೆ, ಅಂದರೆ ಸ್ವಲ್ಪ ಇದಾಗುತ್ತೆ. ಸೊ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಎರಡು ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದನ್ನು ಬೀಸ್ಕೋಬೇಕು ಮಿಕ್ಸಿಲಿ ನುಣ್ಣಗೆ. ಮಸಾಲ ಕೂಡ ಈ ಥರ ಬೀಸು ಹಾಕ್ಕೋಬೋದು, ಇಲ್ಲಾಂದರೆ ಕುಕ್ಕರಿಗೂ ಹಾಕ್ಕೋಬೋದು. ನಾನು ಬೀಸಕ್ಕೆ ಹಾಕ್ತೀನಿ, ಒಳ್ಳೆ ಟೇಸ್ಟ್ ಕೊಡೋದ್ರಿಂದ ಈ ಥರ ಹಾಕ್ಕೋಬೇಕು ನೋಡಿ. ಕೊತ್ತಂಬರಿ ಮತ್ತು ಎಲ್ಲ ಲವಂಗ, ಏಲಕ್ಕಿ, ಚಕ್ಕೆ, ಯಾಕಂದರೆ ಮಸಾಲನ ನುಣ್ಣಗಾಗಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಇದೇ ಪಲಾವ್ ಮಸಾಲ. ಮಿಕ್ಸಿಲಿ ಈ ಥರ ನುಣ್ಣಗೆ ರುಬ್ಕೋಬೇಕು ವೀಕ್ಷಕರೇ. ಆನಿಯನ್ ಮತ್ತು ಇದು ಚೆನ್ನಾಗಿ ಬೆಂದಿದೆ ಈರುಳ್ಳಿ. ಸೊ ಇವಾಗ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ನಾನು ಹಾಕ್ಕೋತಿದ್ದೀನಿ, ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪನೇ ಹಾಕ್ಕೋತಿದ್ದೀನಿ ನಾನು. ಕಾಣಿಸ್ತಾ ಇದ್ದೀರಾ, ಚೆನ್ನಾಗಿ ತೊಳಸ್ಕೋಬೇಕು ನೋಡಿ ವೀಕ್ಷಕರೇ. ಇದು ಪಲಾವ್ ಎಲೆ ಇಡ್ಲಲ್ಲಿ ಕಾಣ್ತಿರೋದು. ಬೇರೆ ತರಕಾರಿನೆಲ್ಲ ಹಾಕ್ಕೊಳ್ಳೋಣ ಇವಾಗ. ಕ್ಯಾಬೇಜ್, ಎಷ್ಟು ತರಕಾರಿ ಬೇಕಾದರೂ ಹಾಕ್ಕೋಬೋದು. ಸೊ ನಾನು ಇಷ್ಟು ಹಾಕ್ಕೋತಿದ್ದೀನಿ.
ಹಾಕಾದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಚೆನ್ನಾಗಿ ತೊಳಸ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ತರಕಾರಿ ಚೆನ್ನಾಗಿ ಬೇಯ್ತಿದೆ. ಸೊ ತರಕಾರಿ ಸ್ವಲ್ಪ ಬೇಯ್ತು ಅಂತಂದಾಗ ನಾವು ಫ್ಲವರ್ ಹಾಕ್ಕೋಬೇಕು. ನೋಡಿ ಕಾಲಿಫ್ಲವರು ಹಾಕಾದ ನಂತರ ಚೆನ್ನಾಗಿ ತೊಳಸ್ಕೋಬೇಕು. ಇನ್ನೊಂದು ಟೈಮು ಈ ಥರ ಅಡಿಗಿನ ತೊಳಸ್ಕೋಬೇಕು, ಹಾಕ್ಕೋಬೇಕು. ಅವಾಗ ತುರ್ದಿಟ್ಕೊಂಡಿರೋ ಬೀಸಿಟ್ಕೊಂಡಿರೋ ಮಸಾಲೆ ಹಾಕ್ಕೋಬೇಕು. ಅವಾಗ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಈ ಥರ ಫುಲ್ ತರಕಾರಿ ಅಷ್ಟು ಮಸಾಲೆ ಮಿಕ್ಸ್ ಆಗಬೇಕು. ಎಲ್ಲ ತರಕಾರಿಗಳನ್ನ ಮಸಾಲ ಹಿಡ್ಕೋಬೇಕು. ಆ ಥರ ಮಸಾಲ ಫ್ರೈ ಆಗಬೇಕು. ಈ ಥರ ತರಕಾರಿನೆಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಅದನ್ನ ತೊಳಸ್ತಾನೆ ಇರಬೇಕು. ಈ ಥರ ನೋಡಿ, ಈ ಥರ ತಳ ಸೀದ್ಬಿಡತ್ತೆ. ಈ ಥರ ತೊಳಸ್ತಾ ಇರಬೇಕು ಆಗಾಗ. ಸೊ ಇವಾಗ ನಾನು ನೀರನ್ನ ಹಾಕ್ಕೋತಿದ್ದೀನಿ. ನೀರಿಗೆ ಅಕ್ಕಿನ ಮಿಕ್ಸ್ ಮಾಡ್ತೀನಿ. ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ. ಹಾಗೆ ಸಕ್ಕರೆ ಕೂಡ ಹಾಕ್ಕೋಬೇಕು. ಉಪ್ಪು ಹಾಕಾದ್ಮೇಲೆ ಈ ಥರ ಹಿಂಗೆ ಚೆನ್ನಾಗಿ ತೊಳಸ್ಕೋಬೇಕು. ನೋಡಿ ವೀಕ್ಷಕರೇ, ಸೊ ಈ ಥರ ಚೆನ್ನಾಗಿ ತೊಳಸ್ಕೊಂಡು ಆದ ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು. ಸೊ ಸಕ್ಕರೆ ಹಾಕಾದ ನಂತರ ಈ ಥರ ಚೆನ್ನಾಗಿ ತೊಳಸ್ಕೋಬೇಕು ವೀಕ್ಷಕರೇ. ನೋಡಿ, ಸೊ ಇವಾಗ ನೀರು ಕುದಿ ಬಂದ ನಂತರ ನಾವು ಅಕ್ಕಿನ ಹಾಕ್ಕೋಬೇಕು. ನೀರು ಕುದಿ ಬಂದ ನಂತರ ನಾವು ಕುಕ್ಕರ್ ಮುಚ್ಚಳ ಹಾಕ್ಕೋಬೇಕು. ಸೊ ಹಾಗೆ ಕುದಿ ಬರ್ದಿದ್ದಾಗ ನಾವು ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿಟ್ಬಿಟ್ರೆ ಸೊ ಸೈಡಿಗೆಲ್ಲ ಅಕ್ಕಿ ಹಿಡ್ಕೊಬಿಡುತ್ತೆ. ಸೊ ನೀರು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳ ಹಾಕ್ಕೋಬೇಕು. ಸೊ ಇವಾಗ ರೈಸ್ ಹಾಕ್ಕೋತೀನಿ. ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರೈಸ್ ಹಾಕ್ಕೋಬೇಕು ಕುಕ್ಕರ್ ಒಳಗಡೆ. ಚೆನ್ನಾಗಿ ತೊಳಸ್ಕೋಬೇಕು. ಈ ಥರ ನೀರು ಕುದೀತಾ ಇದೆ. ಸೊ ಇವಾಗ ನಾವು ರೈಸ್ ಹಾಕ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ರೈಸ್ನ ಹಾಕಿಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಚೆನ್ನಾಗಿ ಫುಲ್ ಅಡಿವರೆಗೂ ತೊಳಸ್ಕೋಬೇಕು. ಇವಾಗ ಕುಕ್ಕರ್ ಮುಚ್ಚಳ ಹಾಕಬೇಕು. ಕುಕ್ಕರ್ ಮುಚ್ಚಳ ಹಾಕ್ಕೋಬೇಕು. ಸೊ ಒಂದು 3 ವಿಸಿಲ್ನ ಕುಗ್ಸ್ಕೋಬೇಕು. ಈ ಥರ ಬಂದಿದೆ ಇದು ಪಲಾವು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಲಿಂಬೆ ರಸನ ಹಾಕ್ಕೊಳ್ಳೋಣ. ಸ್ವಲ್ಪ ಹುಳಿ ಅಂಶ ಬೇಕಲ್ವಾ. ಸೊ ನಾವು ಆವಾಗ ಬೀಸಬೇಕಾದ್ರೆ ಹುಳಿ ಹಾಕಿಲ್ಲ. ಸೊ ಹುಳಿ ಅಂಶ ಬೇಕಾಕ್ಕೆ ನಾವು ಸ್ವಲ್ಪ ಲಿಮನ್ನ ಹಾಕ್ಕೋಬೇಕು. ಸ್ವಲ್ಪ ಹುಳಿಯಾಗಿ ಚೆನ್ನಾಗಿ ಬರುತ್ತೆ, ಇನ್ನೂ ಟೇಸ್ಟಿ ಬರುತ್ತೆ. ನೋಡಿ ವೀಕ್ಷಕರೇ, ಈ ಥರ ಲೆಮನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರಕಾರಿ ಎಲ್ಲ ಚೆನ್ನಾಗಿದಾಗಬೇಕು. ನೋಡಿ ಈ ಥರ ಬಂದಿದೆ ಪಲಾವು. ರುಚಿಯಾದ ಪಲಾವ್ ರೆಡಿಯಾಗಿದೆ ವೀಕ್ಷಕರೇ. ಪಲಾವ್ ರೆಡಿಯಾಗಿದೆ ತಿನ್ನೋಕ್ಕೆ. ನೋಡಿ ಈ ಥರ ಬರುತ್ತೆ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.